ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಏನಪ್ಪ ಅಂದರೆ ನಾನು ನನ್ನ ನಾದಿನಿ ಮನೆಗೆ ಹೋಗಿದ್ದೆ. ತುಂಬ ದಿನದಿಂದ ಕರಿತಿದ್ಲು ಬನ್ನಿ 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 ಅಂತ. ಸೊ ಫೈನಲಿ ಇವತ್ತು ಹೋಗಿದ್ವಿ. ಹೋಗ್ಬೇಕಾದ್ರೆ ವ್ಲಾಗ್ ಮಾಡೋದೇ ಮರ್ತೋಗ್ಬಿಟ್ಟೆ. ಅಲ್ಲಿ ಹೋದ್ಮೇಲೆ ಮಾಡ್ತಾ ಇದ್ದೆ. ಸೊ ಅದಕ್ಕೆಲ್ಲ ನಗ್ತಾಯಿದ್ರು. ಮತ್ತೆ ಕಾರ್ ತೊಗೊಂಡೋಗಿ ವಾಪಸ್ ವ್ಲಾಗ್ ಮಾಡ್ಕೊಂಡು ಬಾ ಅಂತ ಹೇಳಿ ನಗ್ತಾಯಿದ್ರು. ಸೊ ಮಧ್ಯಾಹ್ನನೇ ಬಂದ್ವಿ. ಇವಾಗ ತೋಟದ ಹತ್ರ ಕರ್ಕೊಂಡು ಹೋಗ್ತಾಯಿದ್ಲು, ಎಳ್ನೀರು ಕುಡಿಯೋಣ ಅಂತ ಹೇಳ್ಬಿಟ್ಟು. ಅವ್ರ ಮನೆಯಿಂದ ಸ್ವಲ್ಪ ದೂರ ಇತ್ತು ತೋಟ. ಸೊ ಅಲ್ಲಿಗೆ ಹೋಗಿ ಎಳ್ನೀರು ಕುಡ್ಕೊಂಡೆಲ್ಲ ಬಂದ್ವಿ. ವ್ಲಾಗ್ ಮಾಡಿದ್ದೀನಿ, ನೋಡ್ಬೋದು ನೀವು. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋ ನೋಡಿ. ನಾವಿವಾಗ ತೋಟದ ಹತ್ರ ಇವ್ರ ಮನೆ ಎಲ್ಲ ಇವ್ರ ಅಕ್ಕರ ಮನೆಗೆ ಬಂದಿರೋದು ನಾವು. ಹೌದು, ನಮ್ಮನೆ ಅಲ್ಲೇ ಇತ್ತು, ಬಂದು ಹೇಳಿಲ್ಲ. ನನ್ನ ನಾದಿನಿ ಮನೆಗೆ ಬಂದಿದ್ದೀವಿ ಗೈಸ್. 1 ವರ್ಷ ಆದಮೇಲೆ. 1 ವರ್ಷ ಆಯ್ತಾ? 2 ವರ್ಷ ಇನ್ನೇನು 2 ವರ್ಷ ಆಗ್ತಾ ಬಂತು. ಇವಾಗ ಬಂದಿದ್ದೀವಿ. ಇವಾಗ ತೋಟಕ್ಕೆ ಹೋಗ್ತಿದ್ದೀವಿ ಎಳ್ನೀರು ಕುಡಿಯೋಕ್ಕೆ. ಎಲ್ಲಿ ಗಾಡಿ? ಸ್ಕೂಟಿಲಿ ಹೋಗ್ತಿದ್ದೀವಿ ಗೈಸ್. ಇದರಲ್ಲಿ ತ್ರಿಬ್ಸ್ ಹೋಗ್ತೀವಿ ಇವಾಗ. ಇದು ಅವರ ಮನೆ, ಇದು ಅವ್ರ ಶೆಡ್ಡು. ನಾವು ಕಾರ್ನ ಅಲ್ಲಿ ನೆರಳಿದೆ ಅಂತ ಹಾಕಿದ್ದೀವಿ. ಸೊ ಇವಾಗ ಅವ್ರ ತೋಟಕ್ಕೆ ಹೋಗ್ತಾ ಇದ್ದೀವಿ. ಗೈಸ್, ನಾವು ಇವಾಗ ತೋಟದ ಹತ್ರ ಬಂದ್ವಿ. ಉತ್ತ ನೋಡಿ ಇಲ್ಲಿ ಎಷ್ಟು ದೊಡ್ಡದಿದೆ. ಅದನ್ನ ನೋಡಿ ಹರ್ಷಿತಾ ಅವರು ವಾ ಅಂತಿದ್ದಾರೆ. ನೋಡಿ ಎಷ್ಟು ದೊಡ್ಡದಿದೆ. ಇವಾಗ ಎಳ್ನೀರು ಕುಡಿಯೋಕೆ ಹೋಗ್ತಾ ಇದ್ದೀವಿ. ಝೂಮ್ ಹಾಕ್ಬೇಕಾ? ಕಾಣಲ್ಲ ಗೈಸ್. ಹಾಂ, ನೋಡಿ 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 ಕಾಣಿಸ್ತಿದೆ. ಆ್ಯಂಡ್ ಇಲ್ಲೊಂದಿದೆ, ತುಂಬ ಇದೆ ಇಲ್ಲಿ ಉದ್ದ. ಅದು ಫುಲ್ ಉದ್ದ ಇದೆ. ನಮ್ಮೂರ ಕಡೆ ಎಲ್ಲ ಸ್ವಲ್ಪ ಸಣ್ಣ ಸಣ್ಣ. ಇವಾಗ ಚಾಲೆಂಜು, ಯಾರು ಎಷ್ಟೆಷ್ಟು ಎಳ್ನೀರು ಕುಡಿತಾರೆ ಅಂತ. ಬೇಗ ಹೊತ್ತಾಗಲ್ಲ, ಎಷ್ಟೂ ಆಗಲ್ಲ, ಒಂದೇ ಹರ್ಷಿತ್ ಅವ್ರು ಕುಡಿತಾರಂತೆ. ಒಂದ್ಸಲ ಎತ್ಬಿಟ್ಟು ಇಳಿಸಲ್ಲ. ನಡೀರಿ ಅಲ್ಲೇ ಹೋಗೋಣ. ಕೆಳಗಡೆ ಹಳೆ ತೋಟ ಅದಕ್ಕೆ. ಯಾರಿಗೆ ಎಳ್ನೀರು ಬೇಕು ಬನ್ನಿ. ಹಂಗಲ್ಲ, ಇರುತ್ತೆ ಅನ್ಸುತ್ತೆ. ಎಷ್ಟು ವರ್ಷ ತನಕ ಇರುತ್ತೆ ರೀ ಬಾಳೆ? ಮರಿ ಉಟ್ತಾನೆ ಇರ್ತವೆ. ಅದೇ ಒಂದು ಗಿಡ ಒಂದೇ ಗೊನೆ, ಎದೆ ಮರಿಗಳು ಜಾಸ್ತಿ ಉಟ್ತಾರೆ. ಎಷ್ಟು ಅಂತ ಹೇಳಿ ನೀನು ಈ ಸತಿ? ಅಲ್ಲ, ಇಷ್ಟೊಂದು ಕೇಳ್ತಾ ಇಲ್ಲ, ಕೈಗೆ ಸಿಕ್ತಿತ್ತು ಅನ್ಸುತ್ತೆ. ಅದ್ರಲ್ಲಿ ಏನು ಗೊತ್ತಾ, ಅದ್ರಲ್ಲೆಲ್ಲ ಕೀಳ್ತಾರೆ, ಚೆನ್ನಾಗಿರೋ ಎಲ್ಲರೂ ಇರ್ತವೆ. ಎಡಕಲ್ವಲ್ಲ, ಇದೊಂಥರ ಹೊಲ್ತಕ್ಕೆ ಬಂದಿದ್ದೀವಿ ನಂಗೆ ಅನ್ಸುತ್ತೆ. ಹೊಲ್ತವನ್ನ ಹಿಂಗೆ ತಾನೆ ಮರಗಳೆಲ್ಲ ಕೈಗೆ ನೆಟ್ಕೋತವೆ. ಅದು ಇವಾಗ ಸ್ವಲ್ಪ ಬೆಳೆದ್ಬಿಟ್ಟಿದ್ದಾವೆ. ಅಲ್ಲಿ ಜಾಸ್ತಿ ನೀರಿರ್ತವೆ ಇಂಥದ್ರಲ್ಲೆಲ್ಲ. ಬೊಂಬಲು ಮಾತ್ರ ಇರಲ್ವೇನೋ. ಎಷ್ಟು ಬೆಳ್ಳಬೇಕು ಇದೆಲ್ಲ. ಕೊಚ್ಚ ಸ್ವಲ್ಪ ಹೊತ್ತಾದ್ಮೇಲೆ ಕರ್ರುಗಾಗುತ್ತೆ ಅಷ್ಟೇ. ಇವ್ರ ತೋಟದಲ್ಲಿ ಎಷ್ಟಿಷ್ಟು ಉದ್ದ ಉತ್ತ ಇದೆ ನೋಡಿ ಗೈಸ್. ಆಲ್ಮೋಸ್ಟ್ ಇವ್ರ ಊರ ಹತ್ರ ಅಲ್ಲಿಂದನೂ ನೋಡ್ಕೊಂಡು ಬಂದ್ವಿ. ತುಂಬ ಇದೆ ಈ ಥರ. ಅವ್ರು ಅಲ್ಲಿದ್ದಾರೆ, ನನ್ನ ಬಿಟ್ಟು ಹೋದ್ರು. ನಾನು ಉತ್ತ ತೋರಿಸೋಣ ಅಂತೇಳಿ ನಿಂತಿದ್ದೆ. ಬಂದೆ ಇರಮ್ಮ. ಇವ್ರ ತೋಟ ಎಲ್ಲ ಒಂದು ರೌಂಡ್ ತೋರಿಸ್ಕೊಂಬರ್ತಾ ಇದ್ದಲ್ಲ ಚೇತು. ಎಳ್ನೀರು ಕುಡಿದ್ವಿ, ಸಖತ್ತಾಗಿತ್ತು ಎಳ್ನೀರು. ಇವಾಗ ತೋಟ ನೋಡಿಕೊಂಡು ಮನೆಗೆ ಹೋಗೋದು ಗೈಸ್. ಹೌದು, ನಿಜ. ಅದೇ ಕಡೆ ಇವ್ರು ಗಾಡಿಯಲ್ಲಿ ಬರ್ತಾ ಇದ್ದಾರೆ. ಅವರು ಅದೇನೋ ಇನ್ಫಾರ್ಮೇಶನ್ ಕೇಳ್ತಿದ್ದಾರೆ, ಇಬ್ರು ಮಾತಾಡ್ತಿದ್ದಾರೆ. ಇವರೇ ನಮ್ಮ ನಾದಿನಿ ಅವರು. ಕಾಣಿಸ್ತಿಲ್ಲ, ಹತ್ರ ಹೋದಾಗ ಕಾಣಿಸ್ತಾರೆ. ನಾವು ಇವ್ರ ಮನೆಗೆ ಇವಾಗ ಬಂದಿರೋದು. ಮದುವೆ ಆದಾಗ ಇವ್ರ ಮನೆಗೆ ಕಳ್ಸೋಕ್ಕೆ ಅಂತ ಬಂದಿದ್ವಿ. ಅದು ಬಿಟ್ಟರೆ ಕರಿತಾನೆ ಇದ್ರು, ನಾವು ಬಂದಿರಲಿಲ್ಲ. ಇವತ್ತು ಬಂದಿದ್ದೀವಿ. ಏನೇನೋ ಸ್ಪೆಷಲ್ ಅಡುಗೆ ಮಾಡಿದ್ದಾರಂತೆ, ಊಟ ಮಾಡಬೇಕು. ಜಾಸ್ತಿ ಊಟ ಮಾಡಬಾರ್ದಂತೆ ಎಳ್ನೀರು ಕುಡಿಸಿದ್ರು.
ಊಟ ಜಾಸ್ತಿ ಗೊತ್ತಾಗ್ಬಿಟ್ರೆ ನಾನು ಏನು ಗೊತ್ತಾ ಅವನೊಂದು ಎಳ್ನೀರು ಕುಡಿದ್ವಿ 1.5 ಲೀಟ್ರ್ ನೀರಿತ್ತು. ಈಗ ಊಟ ಜಾಸ್ತಿ ಮಾಡಬಾರ್ದು ಅಂತಾನೆ ಎಳ್ನೀರು ಕುಡ್ಸಿರೋದು. ಅದಕ್ಕೆ ವಾಕ್ ಮಾಡಿಸ್ತಾವಳು ಇವಾಗ ಕರಗ್ಲಿ ಅಂತ. ನೆಡ್ಕೊಂಡು ಹೋಗೋ ಅಷ್ಟೊತ್ತಿಗೆ ಕರಗತ್ತೆ. ಇಲ್ಲೊಂದು ಉತ್ತ. ಇವ್ರ ತೋಟ ಫುಲ್ ಆಲ್ಮೋಸ್ಟ್ ಇವ್ರ ಊರ್ ಫುಲ್ ದೊಡ್ಡ ದೊಡ್ಡ ಉತ್ತಗಳೇ ಐತೆ. ಕೌಂಟ್ ಮಾಡಿದ್ರೆ ಒಂದು 20 ಅವೇನೋ. ಹೌದು. ಜಾಸ್ತಿ ಲಾಸ್ಟ್ ಇದು ಲಾಸ್ಟಾ? ಅದು ಅದ್ರ ಪಕ್ಕ ಅದು ಆ ಕಟ್ಟೆ ಲಾಸ್ಟ್. ಈ ಕಡೆ ಈ ಕಡೆ ಬಾ ಕರ್ಕೊಂಡು ಹೋಗ್ತೀನಿ. ಇದು ನಿಮ್ದಲ್ವಾ? ಇದು ಒಂದು ಲೈನ್ ನಮ್ದಲ್ಲ. ಹಿಂಗೂ ರೋಡ್ ಬಿಟ್ಟಿದಾರಲ್ಲ. ಇವ್ರ ತೋಟ ಒಂದು ರೌಂಡ್ ಬಂದ್ಬಿಟ್ರೆ ಫುಲ್ ವರ್ಕೌಟ್ ಆಗುತ್ತೆ ಗೈಸ್. ಅದಕ್ಕೆ ನಾವು ಅಶ್ವಿನ ವರ್ಕೌಟ್ ಮಾಡ್ತಿದ್ದೀವಿ ಗೈಸ್. ನೀವು ವರ್ಕೌಟ್ ಮಾಡೋ ಅಂತ ಬಾಣೆ ಎಲ್ಲ ಬಿಡಿ. ನಾವು ತಾನ್ ಟೋಪಿಯ ತಿರ್ಗೆ ಇಲ್ಲಿ ನೋಡು, ತಿರ್ಗೆ ಇಲ್ಲಿ ತೋರಿಸ್ತೀನಿ. ಹೆಂಗ ಹಿಡ್ಕ ಬಿಸ್ಲು ಇದೆ ತುಂಬಾ, ಅದಕ್ಕೆ ಇದು ಏನೋ ಕೊಟ್ಟಿದ್ದಾಳೆ, ಛತ್ರಿ ಕೊಟ್ಟಿದ್ದಾಳೆ. ಚೇತು ಕೊಟ್ಟವಳಂತೆ, ಅವಳೆ ಹಾಕೊಂಬಿಟ್ಟು. ಎಷ್ಟು ಚೆನ್ನಾಗಿದೆ ನೋಡ್ರಿ ಇದು ಅಲ್ವಾ? ಏನಾರು ಬುಸ್ ಬುಸ್ ತರ ಇದೆ ಅದು. ಅದೇ ಆವಿನ ಎಡೆ ತರ ಇದೆ. ಹಿಂದಕ್ಕೆ ಹಿಂಗೆ ಹಿಡ್ಕೊ ಹಿಂಗೆ. ಹಾ ನೋಡಿ ಇಲ್ಲಿ ನಾಗಿಣಿ ನಾಗಿಣಿ. ಇವ್ರ ಮನೆ ಕ್ಯಾಮ್ರಾ ನಾವು ಯಾಕಡೆಗೆ ತಿರುಗ್ತೀವೋ ಆ ಕಡೆಗೆ ನೋಡ್ತಾ ಐತೆ ಗೈಸ್. ಹಾಯ್. ನನ್ನ ಹತ್ರ ಬಂತಾ? ಊಟ ಮಾಡ್ತಿದ್ದೀವಿ ಗೈಸ್. ಅಂತಾರೆ ನೀನು ಒಂದ್ಸಲ ಹೋಗ್ತೇನೆ ಅಂತ ಮಾತಾಡ್ತಿದ್ದಲ್ಲ ನೀನು. ನಾನು ಅದಕ್ಕೆ ನೀನು ಹೋಗಿ ಅಂದ್ರೆ ಹೋಗಮ್ಮ ಅಂತಾನೆ ಅಂದೆ, ಅದಕ್ಕೆ ನಗ್ತಾಳೆ. ಗೈಸ್ ಊಟ ಮಾಡ್ತಿದ್ದೀವಿ. ಪಾಯಸ ಮಾಡಿದ್ದಾಳೆ, ಕೋಸಂಬರಿ ಮಾಡಿದ್ದಾಳೆ, ಅನ್ನ ಸಾಂಬಾರು ಒಂದು ಸಾಕು. ಹಪ್ಳ, ಇದು ಮನೇಲಿ ಮಾಡಿರೋ ಹಪ್ಳ. ಪಾಯಸ ಸೂಪರ್ ಆಗಿದೆ. ಹೆಂಗಿದೆ ಪಾಯಸ? ಪಾಯಸ ಮಾಡಿರೋರು ಸಖತ್ತಾಗಿದೆ ಅಂತ ಹೇಳ್ತಿದ್ದಾರೆ. ತಿಂದು ನೋಡಿ ಹೇಳ್ತಾರೆ ಇವಾಗ ಹರ್ಷಿತಾ ಅವರು. ಚೆನ್ನಾಗಿದೆ ಪಾಯಸ, ಚೆನ್ನಾಗಿದೆ. ರಿವ್ಯೂ ಸಿಕ್ಕಾಯ್ತು. ಕೋಸಂಬರಿ ಚೆನ್ನಾಗಿದೆ. ಹಪ್ಳ ನಾನು ಹೆಣ್ಗಾಕಿರೋದು ಚೆನ್ನಾಯ್ತಾ? ಏನು ಹೇಳೋದ್ನಪ್ಪ, ಒಂದು ಲೈಕ್ ಬರಲಿ ಅಂತ. ಊಟ ಚೆನ್ನಾಗಿದೆ ಗೈಸ್. ಇವಾಗ ಊಟ ಮಾಡ್ತಿದ್ವಿ ಅಷ್ಟೇ, ಆಮೇಲೆ ಸಿಗ್ತೀವಿ. ಬಾಯ್ ಬಾಯ್. ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತಿದ್ವಿ. ಊಟ ಅಂತೂ ತುಂಬ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿ ಮಾಡಿದ್ಲು. ಆ್ಯಂಡ್ ತುಂಬ ದಿನ ಆದಮೇಲೆ ಹೋಗಿದ್ರಿಂದ ಸ್ವಲ್ಪ ಮಾತಾಡ್ಕೊಂಡು ಕೂತಿದ್ವಿ. ಆಲ್ಮೋಸ್ಟ್ ನಾವು ಅಲ್ಲಿಂದ ಹೊರಟಾಗ 7:30 ಆಗಿತ್ತು ನೈಟ್. ಹೋಗಿದ್ದೆ ಮಧ್ಯಾಹ್ನ ಆಗಿತ್ತು, ಹಾಗಾಗಿ ಸ್ವಲ್ಪ ಲೇಟಾಗೇ ಹೊರಟ್ವಿ. ಸೊ ಫೈನಲಿ ಇವಾಗ ಕುಂಕುಮ ಅರಿಶಿನ ಎಲ್ಲ ತೊಗೊಂಡು ಹೊರಟಿದ್ದೀವಿ. ಇವಾಗ 7:30 ಆಗಿದೆ. ಮನೆಗೆ ಬರೋ ಅಷ್ಟರಲ್ಲಿ 9:30 ಆಗೋಗಿತ್ತು. ಸೊ ಇದೊಂದು ಸ್ಮಾಲ್ ವ್ಲಾಗ್ ಆಗಿತ್ತು. ಈ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್.